ಬಿಗ್ ಫೈವ್ ನ್ಯೂಸ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ ಯಾವುದು ಅಂತ ಗಮನಿಸ್ತಾ ಹೋಗೋಣ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ. ಈಗ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಒಂದು ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಪ್ರಕರಣವನ್ನ ಎಸ್ಐಟಿ ಹೆಗಲಿಗೆ ಗೃಹ ಸಚಿವರು ವಹಿಸಿದ್ದಾರೆ. ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ನಲ್ಲಿ ನಾಳೆ ರಾಯ್ ಅಂತ್ಯಕ್ರಿಯೆ ನಡೆಯುತ್ತೆ. ಸಾವಿಗೂ ಮೊದಲೇ ಅಂತ್ಯಕ್ರಿಯೆಯ ಜಾಗವನ್ನ ರಾಯ್ ಅವರೇ ತೋರಿಸಿದ್ರು. ಸ್ನೇಹಿತರ ಬಳಿ ಅಂತ್ಯಕ್ರಿಯೆಯ ಜಾಗವನ್ನ ತೋರಿಸಿದ್ರು ರಾಯ್ ಆಸೆಯಂತೆಯೇ ಬನ್ನೇರು ಘಟ್ಟದಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಅವರ ಸ್ನೇಹಿತ ಒಬ್ರು ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾನೇನಾದ್ರೂ ಸತ್ರೆ ಅಥವಾ ನಾನು ನಿಧನ ಆದ ನಂತರ ನನಗೆ ಇದೇ ಜಾಗದಲ್ಲಿ ನೀವು ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿ ಸಿಜೆ ರಾಯ್ ಅವರು ತೋರಿಸಿದ್ರು ಅಂತ ಹೇಳಿ. ಅದಕ್ಕೆ ಕಾರಣಗಳನ್ನ ಬೇರೆ ಬೇರೆ ಹೇಳ್ತಾ ಇದ್ರು ಅವರ ಸ್ನೇಹಿತ. ಬಟ್ ಇದೆಲ್ಲ ನೋಡಿದಾಗ ಅವರ ಸಾವು ವಿಚಾರ ಅವ್ರಿಗೆ ಮೊದಲೇ ಗೊತ್ತಾಗ್ಬಿಟ್ಟಿತ್ತ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಇದೆಲ್ಲದರ ನಡುವೆ ಸಾಕಷ್ಟು ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇತ್ತು ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿನೇ ಒಂದು ಎಸ್ಐಟಿ ರಚನೆ ಮಾಡಬೇಕು, ತನಿಖೆ ಆಗಬೇಕು ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ನಿಟ್ಟಿನಲ್ಲಿ ಸ್ವತಃ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಆಗ್ರಹಿಸಿದ್ರು. ಅದರಲ್ಲೂ ಅವರ ಆಪ್ತರು ಕೂಡ ಆಗ್ರಹಿಸಿದ್ರು. ಸೊ ಫೈನಲಿ ಈಗ ರಾಜ್ಯ ಸರ್ಕಾರ ಒಂದು ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ. ನೋಡಿ, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ತನಿಖೆ ಮಾಡಲಾಗುತ್ತೆ ಇನ್ನು ಮುಂದೆ. ಪ್ರಕರಣವನ್ನ ಎಸ್ಐಟಿ ಹೆಗಲಿಗೆ ಈಗ ಗೃಹ ಸಚಿವರು ನೀಡಿದ್ದಾರೆ. ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ನಲ್ಲಿ ನಾಳೆ ರಾಯ್ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಾವಿಗೂ ಮೊದಲೇ ಅಂತ್ಯಕ್ರಿಯೆ ಎಲ್ಲ ಆಗಬೇಕು ಅನ್ನೋದರ ಬಗ್ಗೆ ಜಾಗವನ್ನ ತೋರಿಸಿದ್ರು ರಾಯ್ ಅವರು. ಸ್ನೇಹಿತರ ಬಳಿ ಅಂತ್ಯಕ್ರಿಯೆಗೆ ಜಾಗವನ್ನ ತೋರಿಸಿದ್ರಂತೆ. ರಾಯ್ ಆಸೆಯಂತೆಯೇ ಬನ್ನೇರುಘಟ್ಟದಲ್ಲಿ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗ್ತಾ ಇದೆ. ಸ್ನೇಹಿತರಿಗೆ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ನಲ್ಲಿ ಜಾಗ ತೋರಿಸಿದ್ರು ಸಿಜೆ ರಾಯ್. ಅದರ ಬಗ್ಗೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ ನೋಡಿ. ಐಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ಅವರ ಸಾವಿನ ಬಗ್ಗೆ ಬಹಳಷ್ಟು ಅನುಮಾನ ಇತ್ತು. ಅಂದ್ರೆ ಐಟಿ ಅಧಿಕಾರಿಗಳು ಅವರಿಗೆ ಬಹಳ ಟಾರ್ಚರ್ ಕೊಡ್ತಾ ಇದ್ರು, ಪದೇ ಪದೇ ರೇಡ್ ನಡೆಸಿ ಅವರಿಗೆ ಹಿಂಸೆ ಆಗ್ತಾ ಇತ್ತು. ಅದರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರಾಯ್ ಸಹೋದರ ಹೇಳಿಕೆ ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದಾದ ನಂತರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ರಾಯ್ ಸಹೋದರನನ್ನ ಇವತ್ತು ಬರೋಬ್ಬರಿ 4 ಗಂಟೆಗಳ ಕಾಲ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಬಹಳಷ್ಟು ತೀವ್ರವಾಗಿ ವಿಚಾರಣೆ ಕೂಡ ಮಾಡಿದ್ದಾರೆ. ಇದೆಲ್ಲದರ ನಡುವೆ ರಾಯ್ ಅವರ ಅಂತ್ಯಕ್ರಿಯೆ ಎಲ್ಲಿ ನಡೀಬಹುದು, ಎಲ್ಲಿ ನಡೆಸ್ತಾರೆ ಅನ್ನೋ ಒಂದು ಕುತೂಹಲವೂ ಕೂಡ ಇದ್ದೇ ಇತ್ತು. ಬಿಕಾಸ್ ಅವರ ಮಕ್ಕಳು ಮತ್ತು ಅವರ ಪತ್ನಿ ಬೇರೆ ದೇಶದಲ್ಲಿದ್ರು, ಅಂದರೆ ದುಬೈನಲ್ಲಿದ್ದರಂತೆ. ಅವರೆಲ್ಲ ಬಂದಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ನಾಳೆ ಅಂತ್ಯಕ್ರಿಯೆ ಬನ್ನೇರುಘಟ್ಟದಲ್ಲಿ ನೆರವೇರಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು, ಜೊತೆಗೆ ಬಹಳಷ್ಟು ಜನ ಆಗ್ರಹಿಸಿದ್ರು ಒಂದು SIT ರಚನೆ ಆಗಬೇಕು ಅಂತ ಹೇಳಿ. ಫೈನಲಿ SIT ರಚನೆ ಆಗಿದೆ. ಇದ್ರ ಜೊತೆಗೆ ಅವರ ಅಂತ್ಯ ಸಂಸ್ಕಾರ ಎಲ್ಲಿ ನಡಿಬೇಕು ಅಂತ ಹೇಳಿ ಸ್ವತಃ ರಾಯ್ ಅವರೇ ಜಾಗ ತೋರಿಸಿದ್ರಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ನಿನ್ನೆ ಮಧ್ಯಾಹ್ನ 3 ಗಂಟೆ ನಂತರ ಸಂಭವಿಸಿದಂಥ ಏನು ಉದ್ಯಮಿ ರಾಯ್ ಸೂಸೈಡ್ ಸಂಬಂಧಪಟ್ಟಂತೆ ಇವತ್ತು ಉನ್ನತ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ SIT ತಂಡವನ್ನು ರಚನೆ ಮಾಡಲಾಗಿದೆ. ಬೆಂಗಳೂರಿನ ಪೂರ್ವ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂಥ ವಂಶಿ ಕೃಷ್ಣ ನೇತೃತ್ವದಲ್ಲಿ ಈ ಒಂದು SIT ತಂಡ ಕಾರ್ಯನಿರ್ವಹಿಸಲಿದೆ. ಇಲ್ಲಿ ಏನೆಲ್ಲ ಅನುಮಾನಗಳು ಶುರುವಾಗಿದೆ, ಯಾಕೆಂತಂದರೆ ಸಿಜೆ ರಾಯ್ ಅವರಿಗೆ IT ರೈಡ್ ಅನ್ನೋದು ಹೊಸದೇನಿಲ್ಲ. ಈ ಹಿಂದೆಯೂ ಸಹ ಹಲವಾರು ಬಾರಿ IT ರೈಡ್ ನಡೆದಿದೆ. ಆದರೆ ಅದಕ್ಕೆ ಭಯ ಬಿದ್ದು ಇವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಂತಕ್ಕಂಥದ್ದು ಅವರ ಸಂಬಂಧಿಕರು, ಸ್ನೇಹಿತರು, ಜೊತೆಗೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲರೂ ಸಹ ಹೇಳ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ
ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕಡೆ ಭೂ ಮಾಫಿಯಾ ಇನ್ವಾಲ್ವ್ಮೆಂಟ್ ಇದೆ, ಜೊತೆಗೆ ಅಂಡರ್ವರ್ಲ್ಡ್ ಲಿಂಕ್ ಇದೆ, ಜೊತೆಗೆ ಹನಿ ಟ್ರ್ಯಾಪ್ ಇದೆ. ಈ ಎಲ್ಲ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಅನುಮಾನಗಳಿದ್ದಾವೆ ಅದನ್ನು ಭೇದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು SIT ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ SIT ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಘಟನಾ ಸ್ಥಳದಲ್ಲಿ ಸ್ಥಳ ಮಹಜರನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ತಂಡ ಏನೋ ಅವರ ಕುಟುಂಬಸ್ಥರು ಹಲಸೂರು ಕೆರೆ ಬಳಿ ಇರ್ತಕ್ಕಂಥ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ತಾ ಇದ್ರು. ಅದೇ ಹೋಟೆಲ್ನ 24ನೇ ಫ್ಲೋರ್ನಲ್ಲಿ CJ ರಾಯ್ ಅವರು ಉಳ್ಕೊಳ್ತಾ ಇದ್ರು. ಅಲ್ಲಿ ಏನಾದರೂ ಮಾಹಿತಿ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ, ತಪಾಸಣೆಯನ್ನು ಸಹ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಫಿಂಗರ್ ಪ್ರಿಂಟ್ ಸ್ಯಾಂಪಲ್ಸನ್ನು ಸಹ ಅಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು SIT ತಂಡ. ಮತ್ತೊಂದು ಕಡೆ ಅವರ ಸೋದರನನ್ನು ವಿಚಾರಣೆ ಒಳಪಡಿಸಿದ್ರು. ಏನಾದರೂ ಸಾಲ ಇರ್ಬೋದು ಅಥವಾ ಬೆದರಿಕೆ ಕರೆಗಳಿರ್ಬೋದು, ಈ ರೀತಿಯಾದಂಥ ಮಾಹಿತಿ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದ್ದಾರೆ. ಜೊತೆಗೆ ಇವರ 2 ಮೊಬೈಲ್ಗಳನ್ನು FSLಗೆ ರವಾನೆ ಮಾಡಿದ್ದಾರೆ. ಯಾಕೆಂತಂದರೆ ಆತ ಐಫೋನನ್ನು ಯೂಸ್ ಮಾಡ್ತಾಯಿದ್ರು, ಹಾಗಾಗಿ ಅದು ಪಾಸ್ವರ್ಡ್ ಓಪನ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಪಾಸ್ವರ್ಡನ್ನು ಡಿಸ್ಟ್ರಾಯ್ ಮಾಡಿ ಮೊಬೈಲ್ನಲ್ಲಿರ್ತಕ್ಕಂಥ ಏನೆಲ್ಲ ಅಂಶಗಳಿದ್ದಾವೆ, ವಾಟ್ಸಪ್ ಚಾಟಿಂಗ್ಸ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ಸ್, ಇವೆಲ್ಲವನ್ನು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಬೆಳಗ್ಗೆ ಏನು 8:00ವರೆಗೆ ಒಂದು ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ ಶುರು ಆಯಿತು. ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ಶುರು ಆಯಿತು. ಅದಾದ ಬಳಿಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕಾಯಿತು. ಆದರೆ ಅವರು ನಾಳೆ, ಯಾಕೆಂದರೆ ಭಾನುವಾರ ಇವರಿಗೆ ಒಂದು ಒಳ್ಳೆಯ ದಿನ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ನಾಳೆ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಅವರ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಅವರ ಮೃತದೇಹವನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಮಾರ್ಚರಿಯಲ್ಲಿಯೇ ಈಗ ಏನು ಡೀಪ್ ಫ್ರೀಸರಲ್ಲಿ ಇಟ್ಟಿರ್ತಕ್ಕಂಥದ್ದು, ಅಲ್ಲೂ ಸಹ ಈಗ ಏನು ಅವರ ಕುಟುಂಬಸ್ಥರು ಅಥವಾ ಯಾರು ಸ್ನೇಹಿತರು ಬಂದು ನೋಡುವಂಥ ಆಸೆ ಪಟ್ಟು ಅದನ್ನು ನೋಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಅಂತ ಅವರು ಮೊದಲೇ ಹೇಳಿದರು. ಅವರು ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಏನು ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಅವ್ರಿಗೆ ತುಂಬ ಇಷ್ಟವಾದಂಥ ಸ್ಥಳ. ಆಗಾಗ ಅಲ್ಲೇ ಹೋಗಿ ಅವರು ಕಾಲವನ್ನು ಕಳೀತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅದೇ ಜಾಗದಲ್ಲೇ ಅವ್ರ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಈಗ ಎಲ್ಲ ಭರದಿಂದ ಸಿದ್ಧತೆಗಳನ್ನು ಸಹ ನಡೆಸಲಾಗ್ತಾ ಇದೆ. ಅಲ್ಲಿನ DYSP ಮೋಹನ್ ಕುಮಾರ್ ಅವರು ಸ್ಥಳ ಭೇಟಿ ಮಾಡಿ ಪರಿಶೀಲನೆ ಮಾಡಿದರೆ ಅಲ್ಲಿ ಇರ್ತಕ್ಕಂಥ ಗಿಡಗಂಟೆಗಳನ್ನು ಕ್ಲೀನ್ ಮಾಡಿ ಯಾವ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಗವನ್ನು ಗುರುತು ಮಾಡಿದ್ದಾರೆ. ಇನ್ನು ಕುಟುಂಬಸ್ಥರು ಅದಕ್ಕೆ ಬೇಕಾದಂತೆಲ್ಲ ಸಿದ್ಧತೆಗಳನ್ನು ಸಹ ಕೈಗೊಂಡಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.